ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ರಚಿಸಿದ ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು. ಈ ಒಂದು ಗ್ರಂಥದ ಆರಂಭದಲ್ಲಿ ಮುನ್ನುಡಿ, ಪ್ರಾಸ್ತಾವಿಕ ನುಡಿಗಳನ್ನ ಮತ್ತು ನಾನಾ ವಿಧ ವಿದ್ವಾಂಸರ ಒಂದು ಅಭಿಪ್ರಾಯಗಳನ್ನ ಇಲ್ಲಿ ತನಕ ಕೇಳ್ಕೊಂಡು ಬಂದಿವಿ. ಈ ಗ್ರಂಥದ ಒಂದು ಆರಂಭ ಎಲ್ಲಿಂದ ಆಗ್ತದಂದ್ರೆ ಶ್ರೀ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಶ್ರೀ ರೇಣುಕರ ಅವತಾರ ಎನ್ನುವ ಒಂದು ವಿಚಾರದಿಂದ ಆಗ್ತದೆ. ನಿನ್ನೆ ಆರಂಭ ಮಾಡಿದ್ದೀವಿ. ಆಗಮಗಳು 28 ಆಗಮಗಳಲ್ಲಿ ಸ್ವಯಂಭೂ ಆಗಮ ಅಂತ ಒಂದು ಬರ್ತದೆ. ಅದರಲ್ಲಿ ಶ್ರೀ ಜಗದ್ಗುರು ರೇಣುಕರ ಅವತಾರ. ಏತೇ ಯುಗ ಚತುಷ್ಕೇತು ಪಂಚಾಚಾರ್ಯ ಯಥಾವಿಧಿ ಮಮ ಲಿಂಗ ಮುಖೋದ್ಭೂತ ಲೋಕವಿಶ್ರುತಿ ಕೀರ್ತಯ ಅಂತೇಳಿ ಸ್ವಯಂಭೂ ಆಗಮದ ಆಧಾರದ ಮೇಲೆ ಈ ಒಂದು ಜಗದ್ಗುರು ರೇಣುಕರ ಅವತಾರ ಹೇಗಾಗ್ತದ ಅನ್ನೋದನ್ನ ಹೇಳಿದ್ದದ. ಈ ಒಂದು ವೀರಶೈವ ಧರ್ಮ, ಲಿಂಗವಂತ ಧರ್ಮದವರ ಒಂದು ಕರ್ತವ್ಯ ಏನಂತಂದ್ರೆ, ಅವರು ಯಾವ ಧರ್ಮ ಗ್ರಂಥಗಳನ್ನ ಹಿಡ್ಕೊಂಡಿರ್ತಾರ, ಅದರೊಳಗೆ ಏನ್ ಹೇಳಿರ್ತಾರ ಅದನ್ನ ಶ್ರದ್ಧೆಯಿಂದ ಒಪ್ಕೋಬೇಕು. ಅದು ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಮೊದಲ ಶ್ರದ್ಧೆಯಿಂದ ಏನ್ ಹೇಳ್ತಾರೆ ಅದನ್ನ ಒಪ್ಪುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದಾಗ ಮುಂದ ಅದರ ಲಾಭ ಆಗ್ತದ. ಶ್ರದ್ಧೆನೇ ಇಲ್ಲ ಅಂತಂದ್ರೆ ಅವರಿಗೆ ಜ್ಞಾನ ಆಗಲ್ಲ. ಅಂತವರಿಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ವಿಭೂತಿ ಇಲ್ಲ, ರುದ್ರಾಕ್ಷಿ ಇಲ್ಲ, ಪಾದೋದಕ ಇಲ್ಲ, ಪ್ರಸಾದ ಇಲ್ಲ, ಲಿಂಗಾಚಾರವಿಲ್ಲ, ಶಿವಾಚಾರವಿಲ್ಲ, ಗಣಾಚಾರವಿಲ್ಲ, ಸದಾಚಾರವಿಲ್ಲ, ವೃತ್ತಾಚಾರವಿಲ್ಲ. ಅವರು ಭಕ್ತ ಸ್ಥಲಿಗಳು ಅಲ್ಲ, ಮಹೇಶ ಸ್ಥಲಿಗಳು ಅಲ್ಲ, ಪ್ರಸಾದಿ ಸ್ಥಲಿಗಳು ಅಲ್ಲ. ಶ್ರದ್ಧೆ ಇಲ್ಲದವ್ರು ಏನೇನೂ ಆಗಲ್ಲ. ಪ್ರಾಣಲಿಂಗ ಸ್ಥಲಿಗಳು ಅಲ್ಲ, ಶರಣ ಸ್ಥಲಿಗಳು ಅಲ್ಲ, ಐಕ್ಯ ಸ್ಥಲಿಗಳಲ್ಲ, ಏನೇನೂ ಇಲ್ಲ. ವ್ಯರ್ಥ ಜನ್ಮ. ತಮ್ಮ ಒಂದು ಹಿಂದಿನ ಜನ್ಮದ ಕರ್ಮ ಅವರಿಗೆ ಇಂತಹ ಒಂದು ಅಮೃತ ಸಮಾನವಾದಂತ ಜ್ಞಾನ ಪಡ್ಕೊಳ್ಳಕ್ಕ ಅವಕಾಶ ಮಾಡಿ ಕೊಡ್ತಾ ಇರಂಗಿಲ್ಲ. ಪುಣ್ಯವಂತರಿಗೆ ಮಾತ್ರ ಇಂಥ ಒಂದು ವಿಷಯದಲ್ಲಿ ಶ್ರದ್ಧೆ ಉಂಟಾಗ್ತದೆ. ಇಲ್ಲಾಂದ್ರೆ ಬರೀ ಕೂತರ್ಕ, ಕುಹಕ ಬುದ್ಧಿ, ಬರೀ ಇವೇ ಮಾಡ್ತಿರ್ತಾರ. ಅದಕ್ಕೆ ಮೊದಲ ಶ್ರದ್ಧೆಯಿಂದ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮೊದಲು ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ಶ್ರದ್ಧೆಯಿಂದ ಕೇಳುವ ಕೆಲಸ ಮಾಡಬೇಕು. ಸ್ವಯಂಭೂ ಆಗಮ ಪ್ರಮಾಣದಂತೆ ಚತುರ್ಯುಗಗಳ ಆದಿಯಲ್ಲಿಯೇ 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇವುದಕ್ಕಿಂತ ಮುಂಚೆ ಆದಿಯಲ್ಲಿಯೇ ಪರಬ್ರಹ್ಮ ಶಿವನ ಸದ್ದೋಜಾತಾದಿ ಪಂಚಮುಖಗಳು
ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತೇಳಿ ಶಿವನ 5 ಮುಖಗಳ ಹೆಸರುಗಳು. ಸಾದಾಖ್ಯಗಳು ಕೂಡ ಅಂತ ಮುಖಗಳಿಗೆ. ಆ ಮುಖಗಳಿಂದ ಅವತರಿಸಿದ ಶ್ರೀ ರೇಣುಕಾದಿ ಪಂಚಾಚಾರ್ಯರು ಮಾನವ ಕುಲ ಉದ್ಧಾರಕ್ಕಾಗಿ ಇಳೆಯ ಅಂದ್ರೆ ಭೂಮಿ ಮೇಲೆ ಪಂಚ ಜ್ಯೋತಿರ್ಲಿಂಗಗಳ ಮುಖಾಂತರ ದಿವ್ಯ ದೇಹಿಗಳಾಗಿ ಅವತರಿಸಿ ಒಬ್ಬರು ಶ್ರೀಶೈಲ ಲಿಂಗ, ಒಬ್ಬರು ಕಾಶಿಲಿಂಗ, ಮತ್ತೆ ಒಬ್ಬರು ಕೇದಾರ ಲಿಂಗ, ಮತ್ತೆ ಉಜ್ಜಯಿನಿ ಮಹಾಕಾಲೇಶ್ವರ, ಮತ್ತೆ ಕಾಶಿ, ಶ್ರೀಶೈಲ, ಕೇದಾರ, ರಂಭಾಪುರಿ, ಸೋಮನಾಥ್. ಈ ರೀತಿ 5 ಲಿಂಗಗಳು ಪಂಚ ಜ್ಯೋತಿರ್ಲಿಂಗಗಳ ಮುಖಾಂತರ ದಿವ್ಯ ದೇಹಿಗಳಾಗಿ ಅವತರಿಸಿ ಭೂಲೋಕದಲ್ಲಿ ಶಿವಾದ್ವೈತ ಶತಸ್ಥಲ ಸಿದ್ಧಾಂತವನ್ನ ಸಂಸ್ಥಾಪಿಸಿದ ಪ್ರಪ್ರಥಮ ಶತಸ್ಥಲ ಚಕ್ರವರ್ತಿಗಳು. ಈ ಒಂದು ಪಂಚಾಚಾರ, ಅಷ್ಟಾವರಣ, ಶತಸ್ಥಲಗಳನ್ನೇ ಬಳಸಿಕೊಂಡು ನಾವು ಒಂದು ಯಾವುದೇ ಹಿಂದಿನ ಆಧಾರವನ್ನ ಬಳಸಿಕೊಳ್ಳಾರದೆ ಸ್ವತಂತ್ರ ಧರ್ಮ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಅದ ಏನ್ರಿ? ಬಳಸೋದು ಪಂಚಾಚಾರ, ಶತಸ್ಥಲ. ಇವೆಲ್ಲ ಅಷ್ಟಾವರಣಗಳನ್ನು ಬಳಸಿ ನಮ್ಮದು ಸ್ವತಂತ್ರ ಧರ್ಮ ಅನ್ಲಕ್ ಬರ್ತದೇನಂತ ಕೇಳಕತ್ತೇನೆ. ಮೊದಲಿದ್ದು ಯಾವ ಈಗ ಸ್ವತಂತ್ರ ಹೆಂಗ ಆತಾವಂತ ಮತ್ತೆ ಅವರ ಧರ್ಮದೊಳಗ ಏನು ಹೊಸದ್ ಮಾಡ್ಲಕತ್ತಾರ ಅದ್ರೊಳಗಿಂದು ಪಂಚಾಚಾರ, ಶತಸ್ಥಲ, ಅಷ್ಟಾವರಣಗಳನ್ನ ಮೈನಸ್ ಮಾಡಿ ಹೊಸದ್ ಮಾಡಿದ್ರೆ ಅದಕ್ಕೆ ಹೊಸದಂತ. ಈ 8, 5, 6, 8, 5, 6 ಈ ಸೂತ್ರವನ್ನೇ ಬಳಸಿಕೊಂಡು ನಾವು ಧರ್ಮ ಮಾಡ್ತೀವಿ, ಅದು ಸ್ವತಂತ್ರ ಅಂತಂದ್ರೆ ಅದು ಹೆಂಗ್ ಸ್ವತಂತ್ರ ಆಗ್ತದ? ಅದಕ್ಕೆ ಮಾನ್ಯತೆ ಹೆಂಗ್ ಸಿಗ್ತದ? ಸ್ವತಂತ್ರ ಧರ್ಮ ಅನ್ನೋ ಮಾನ್ಯತೆ ಹೆಂಗ್ ಸಿಗ್ತದ? ಹಿಂದೆ ಎಲ್ಲಿ ಇರಬಾರ್ದು ಅದರ ಉಲ್ಲೇಖ ಅಂಥದ್ದು ತಯಾರಾಗಬೇಕು. ಹಿಂದಿಂದೆಲ್ಲ ಬಳಸಿಕೊಂಡು ಮುಂದೆ ನಮಗ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಅದು ಅರ್ಥ ಇಲ್ಲದ ಮಾತು. ಹಂಗನ್ಲಕ್ ಬರ್ತದ? ಬರದು. ನಮ್ಮ ಅಪ್ಪಗ ನನಗ ಸಂಬಂಧೇ ಇಲ್ಲ, ನಮ್ಮ ಹಡ ತಾಯಿಗೆ ನನಗೆ ಸಂಬಂಧನೇ ಇಲ್ಲ ಅಂತ ಅನ್ಲಕ್ ಬರ್ತದೇನ್ರಿ? ಎಲ್ಲ ಅವ್ರದೇ ತಗೊಂಡು ಬಳಸ್ಕೊಂಡು ಅವರಿಗೆ ನನಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ಹೆಂಗ್ ಸಾಧ್ಯ ಆಗ್ತದ? ಅದಕ್ಕೆ ಇವರು ಸಂಸ್ಥಾಪಿಸಿದ ಪ್ರಪ್ರಥಮ ಶತಸ್ಥಲ ಚಕ್ರವರ್ತಿಗಳು. ಇದನ್ನ ಮೊದಲ ಒಪ್ಪುಕೋಬೇಕೆಲ್ಲರೂ. ಇದನ್ನ ಎಲ್ಲಿ ತನಕ ಒಪ್ಪುಕೊಳ್ಳಂಗಿಲ್ಲ, ಅಲ್ಲಿ ತನಕ ಯಾವುದು ಸ್ವತಂತ್ರ ಆಗಲ್ಲ. ಇದು ಸಹಿತ ವೀರಶೈವ ಅನ್ನೋದು ಸಹಿತ ಪರತಂತ್ರ. ಇದಕ್ಕೆ ಮೂಲ ಸಿದ್ಧಾಂತ ಎಲ್ಲಿದೆ ಅಂತಂದ್ರೆ 28 ಶಿವಾಗಮಗಳೇನದವಲ್ಲ ಅವು ಮೂಲ, ಅವು ಸ್ವತಂತ್ರದವು, ಅವು ಮೂಲ ಸ್ವತಂತ್ರದವು. ಅದನ್ನು ಅವಲಂಬಿಸಿಯೇ ವೀರಶೈವ ಧರ್ಮ, ಅದನ್ನು ಅವಲಂಬಿಸಿಯೇ ಮುಂದೆ ಬರುವ ಯಾವುದೇ ಲಿಂಗವಂತ ಧರ್ಮಗಳಿದ್ರೆ ಅವೆಲ್ಲ ಇದರ ಮೇಲೆ ಅವಲಂಬಿಸಿರ್ತಾವೆ. ಅದಕ್ಕೆ ತಸ್ಮಾತ್ ಸ್ಮಾಚ್ಛ ಗಿರಿಜೆ ಪಂಚಾನನ ಸಮುದ್ಭವಾಹ ಮದಾದಿ ಸರ್ವ ಲೋಕಾನಾಂ ಜಗದ್ಗುರು ವರೋತ್ತಮ. ಇದು ಯಾವುದ್ರಾಗಪ್ಪ ಅಂದ್ರೆ ಸೂಕ್ಷ್ಮಾಗಮದೊಳಗೆ ಬರ್ತದೆ. ಇವು ಯಾವ ಇವತ್ತು ಬರೆದು ಅಲ್ಲಿವು ಯಾವ ಕಾಲದಾಗ ಬರೆದು ಅದಾವಂದ್ರ 4 ಯುಗಗಳಿಗಿಂತ ಮೊದಲೇ ಬರೆದು ಇವೆಲ್ಲ ಆಗಮಗಳು ಎಂಬ ಈ ಸೂಕ್ಷ್ಮಾಗಮದ ಪ್ರಮಾಣದಂತೆ ಪರಶಿವನೇ ಗಿರಿಜೆಗೆ ತನ್ನ ಮುಖಗಳಿಂದ ಉದ್ಭವಿಸಿದ
ಶ್ರೀ ಪಂಚಾಚಾರ್ಯರೇ ಶಿವಲೋಕ ಮೊದಲಾಗಿ 14 ಲೋಕಗಳಿಗೂ ಜಗದ್ಗುರುಗಳೆಂದು ಅವರೇ ಭೂಲೋಕದಲ್ಲಿ ಮಾನವ ಕುಲದ ಉದ್ಧಾರಕ್ಕಾಗಿ ಶತಸ್ಥಲ ಸಿದ್ಧಾಂತವನ್ನು ಸಂಸ್ಥಾಪಿಸಿರುವರೆಂದು ಹೇಳಿರುತ್ತಾರೆ. ಶಿವನೇ ಹೇಳನ್ ತದ ವಾಕ್ಯ ಕೇಳ್ರಿ. ಈ ಸೂಕ್ಷ್ಮಾಗಮ ಪ್ರಮಾಣದಂತೆ ಪರಶಿವನೇ ಗಿರಿಜೆಗೆ ಹೇಳಿದ್ದು ಏನಂತ? ತನ್ನ ಮುಖಗಳಿಂದ ಅಂದ್ರೆ ಶಿವನ ಮುಖಗಳಿಂದ ಉದ್ಭವಿಸಿದ ಶ್ರೀ ಪಂಚಾಚಾರ್ಯರೇ ಶಿವಲೋಕ ಮೊದಲಾಗಿ 14 ಲೋಕಗಳಿಗೂ ಜಗದ್ಗುರುಗಳು ಎಂದು. ಜಗತ್ತಿನೊಳಗೆ ಎಷ್ಟು ಲೋಕ ಅವ? 14 ಲೋಕ ಅದಾವ. ಇನ್ನ ಈಗ ಏನ್ ಮಾಡಿದ್ರಿ? ಜೀವ, ಜಗತ್, ಈಶ್ವರತ್ 3 ಶಬ್ದ ಬಳಸಿದ್ರಿ. ಜಗತ್ ಅಂತಂದ್ರ ಯಾವದಕ್ಕಂತೀರಿ? ಜಗತ್ತಂತ ಬ್ರಹ್ಮಾಂಡಕ್ಕಂತೀರಿ, ಪ್ರಕೃತಿಗೆ ಅಂತೀರಿ. ಮತ್ ನಿಮ್ ಶರೀರ ಎದ್ರಾಗ ಬರ್ತದ? ಅದ್ರಾಗೆ ಬರ್ತದ. ಅದಕ್ಕೆ ಜಗತ್ತಿನ ಜಾಗದಾಗ ಏನ್ ಮಾಡ್ಬೇಕು? ಬ್ರಹ್ಮಾಂಡ, ಪಿಂಡಾಂಡ ಅಂತ 2 ಶಬ್ದ ಬಳಸ್ಬೇಕು. ಅದನ್ನು ಬಿಡಿಸಿದ್ದೇ ಸೌಂದರ್ಯ. ಇಲ್ಲಿ ವಿಚಾರ ಸಾಗರದೊಳಗ ಅದೇನ್ ಮಾಡ್ಯಾರ? ಬ್ರಹ್ಮಾಂಡ ಅಂತ ಒಂದು ಮಾಡ್ಯಾರ, ಬ್ರಹ್ಮಾಂಡದೊಳಗ ಈಶ್ವರ ಅಂತ ಮಾಡ್ಯಾರ ಚೇತನಕ್ಕ. ಇನ್ನ ಒಂದ್ ಏನ್ ಮಾಡ್ಯಾರ? ಪಿಂಡಾಂಡ ಅಂತ ಮಾಡ್ಯಾರ. ಜಗತ್ತಿನ ಸಣ್ಣ ಭಾಗ, ಜಗತ್ತಿನ ದೊಡ್ಡ ಭಾಗ ಇದು ಬ್ರಹ್ಮಾಂಡ. ಜಗತ್ತಿನ ಸಣ್ಣ ಭಾಗಕ್ಕೆ ಏನ್ ಮಾಡ್ಯಾರ? ಜೀವ ಅಂತ ಮಾಡಿ, ಅಲ್ಲಿ ಪಿಂಡಾಂಡ ಬ್ರಹ್ಮಾಂಡಗಳು ಜಡ ವಸ್ತುಗಳು, ಅದರೊಳಗೆ ಜೀವ ಮತ್ತು ಈಶ್ವರ ಚೈತನ್ಯಾತ್ಮಕರು. ಅದು ಹಳಿ ಕಾಲದ್ದದು, ಜೀವ, ಜಗತ್ತು, ಈಶ್ವರ. ಈಗಿದು ಅದಕ್ಕಿಂತ ಅಡ್ವಾನ್ಸ್ಡ್ ಯಾವ್ದಪ್ಪ ಅಂತಂದ್ರೆ ಬ್ರಹ್ಮಾಂಡ, ಪಿಂಡಾಂಡ, ಜೀವ, ಈಶ್ವರ 4 ಮಾಡ್ಕೋಬೇಕು. ಇವು 4 ಏನದಾವ ಅಂದ್ರೆ ಆ ಪರಶಿವನ ಲೀಲಾ ವಿನೋದಕ್ಕಾಗಿ ಇವು ಸೃಷ್ಟಿಯಾಗ್ತಾವ. ಯಾವಾಗ ಅವನಿಗೆ ಲೀಲಾ ವಿನೋದ ಸಾಕಾಯ್ತು, ಆ ಈಶ್ವರ, ಜೀವ, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲ ಒಟ್ಟು ಏನ್ ಮಾಡ್ಬಿಡ್ತಾನ? ಚಾಪಿ ಸುತ್ತಿದಂಗೆ ಸುತ್ತಿ ಒಳಗಾಕ್ಬಿಡ್ತಾನ ಅಷ್ಟೇ. ಈಗ ಇಸ್ಪೇಟ್ ಆಡ್ತಿರ್ತಾನ ನೋಡ್ರಿ, ಒಬ್ಬನೇ ಕೂತ್ ಆಡ್ತಿರ್ತಾನ ಮನ್ಯಾಗ. ಹೊರಗೆ ಹೋದ್ರ ಬೈತಾರ, ಹಿಡ್ಕೊಂಡು ಹೊಡಿತಾರ ಅಂತೇಳಿ, ನೀ ಏನ್ ಮಾಡೋದು ಮನೆಗೆ ಮಾಡಿ, ನೀ ಹೊರಗೆ ಹೋದ ಅಂದ್ರೆ ಎಲ್ಲ ಹಾಳು ಮಾಡಿ ಬರ್ತಿದೆ ಅಂತೇಳಿ ಕಟ್ಟಾಕ್ಬಿಟ್ಟಿರ್ತಾರ ಅವ್ನಿಗೆ ಒಳಗೆ. ಮತ್ತ ಒಳಗೆ ಕೂತಾಗ ಏನ್ ಮಾಡ್ಬೇಕು? ಬ್ಯಾಸರ ಬರ್ಲಕ್ಕತ್ತದ ಅಂದ್ರೆ ಒಂದು ಇಸ್ಪೇಟ್ ಡಬ್ಬಿ ತಂದು ಕೊಡ್ತಾರ ಅವನಿಗೆ ಆಡ ಅಂತೇಳಿ. ಇಲ್ಲಾಂದ್ರೆ ಹುಚ್ಚಿಡೋದು ಮತ್ತೆ ಜಗಳ ತೆಗಿತಾನ. ಅವ ಒಬ್ಬನೇ ಆಡ್ತಿರ್ತಾನ. ಒಬ್ಬನೇ ಎಷ್ಟು ಮುಂದೆ 4 ಮಂದಿ ಕೂತಾರ ಅನ್ನಂಗ 4 ಮಂದಿಗೂ ಅವನೇ ಎಲ್ಲಿ ಹಾಕ್ತಿರ್ತಾನ. 4 ಮಂದಿಗೆ ಎಲ್ಲಿ ಹಾಕ್ತಾನ, 4 ಮಂದಿಗೆ ಎಲ್ಲಿ ತೆಗಿತಾನ. 4 ಮಂದಿಗೆ ಹಾಕಿ 4 ಮಂದಿ ಸಂಗಟ ಆಡಿದಂಗೆ ಒಬ್ಬನೇ ಆಡ್ತಿರ್ತಾನ. ಆಡ್ತಾನ 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 ಬ್ಯಾಸರ್ ಬಂದ್ಮೇಲೆ ಏನ್ ಮಾಡ್ತಾನ? ಓಸು ಜಮಾಯಿಸಿ ಒಂದೇ ಡಬ್ಬೆಗೆ ಇಟ್ಕೊಂಡು ಹೋಗ್ತಾನ. ಹಂಗ ಶುದ್ಧ ಬ್ರಹ್ಮ ಏನ್ ಮಾಡ್ತಾನ? ಜೀವನೂ ತಾನೇ ಆಗ್ತಾನ, ಈಶ್ವರನೂ ತಾನೇ ಆಗ್ತಾನ, ಬ್ರಹ್ಮಾಂಡನೂ ತಾನೇ ಆಗ್ತಾನ, ಪಿಂಡಾಂಡನೂ ತಾನೇ ಆಗ್ತಾನ, ಲೀಲಾ ವಿನೋದ ಮಾಡ್ತಾನ. ಪಿಕ್ಚರ್ ತಯಾರು ಮಾಡಿ ತಾನೇ ನೋಡ್ತಾನ. ಅದು ಲೀಲಾ ವಿನೋದ ಮಾಡವನು ತಾನೇ, ನೋಡವನು ತಾನೇ. ಎಲ್ಲಿ ತನಕ ನೋಡ್ತಾನ? ತನಗೆ ಸಮಾಧಾನ ಆಗತ್ತಾನ ನೋಡ್ತಾನ. ಯಾವಾಗ ಒಂದು ಲೀಲಾ ವಿನೋದದ ಭಾಗ ಮುಗೀತು, ಏನ್ ಮಾಡ್ತಾನ? ಅದನ್ನ ಸುತ್ತಿ ಬಿಡ್ತಾನೆ. ಚಾಪಿ ಸುತ್ತಿದಂಗೆ ಸುತ್ತಿ ಒಳಗೆ ಅಷ್ಟೇ. ಅದಕ್ಕೆ ಈ ಸೂಕ್ಷ್ಮಾಗಮ ಪ್ರಮಾಣದಂತೆ ತನ್ನ ಮುಖಗಳಿಂದ ಉದ್ಭವಿಸಿದ ಶ್ರೀ ಪಂಚಾಚಾರ್ಯರ 14 ಲೋಕಗಳಿಗೂ ಜಗದ್ಗುರುಗಳೆಂದು ಅವರೇ ಭೂಲೋಕದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಶತಸ್ಥಲ ಸಿದ್ಧಾಂತವನ್ನು ಸ್ಥಾಪಿಸಿರುವರೆಂದು ಹೇಳಿರುವರು. ಇವು ಯಾವ 14 ಲೋಕ? ಸುಮ್ಮ ಜನರಲ್ ಆಗಿ, ಶಾಸ್ತ್ರ ಬೇಕಾಗಿಲ್ಲ. ಹದಿನಾಲ್ಕು ಅಂದ್ರೆ ಏನು ನಿಮಗೆ ನೆನಪಾಗ್ತದ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಅಂತಃಕರಣಗಳು, 5 ಇಲ್ಲ 4.
ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಿರಲ್ಲ, ಜ್ಞಾತರು ಬಿಡ್ರಿ ಅದು 14 ಇಲ್ಲ. ಈ 14ರಾಗ ಪ್ರತಿಯೊಂದು ಜೀವಿ ಯಾವಾದರೆ ಒಂದು ಲೋಕ ಕಂಡುಕೊಂಡದು. ಕಣ್ಣಿನ ಚಪಲಕ್ಕರೆ ಅಂಟುಕೊಂಡದ, ಕಿವಿ ಚಪಲಕ್ಕರೆ ಅಂಟುಕೊಂಡದ, ಕೈ ಚಪಲಕ್ಕರೆ ಅಂಟುಕೊಂಡದ, ಕಾಲಿನ ಚಪಲಕ್ಕರೆ ಅಂಟುಕೊಂಡದ, ಬುದ್ಧಿಕರೆ ಅಂಟುಕೊಂಡದ, ಅಹಂಕಾರಕ್ಕರೆ ಅಂಟುಕೊಂಡದ. ಒಬ್ಬೊಬ್ರು ಈ 14 ಲೋಕದೊಳಗೆ ಯಾವುದೋ ಒಂದು ಲೋಕದವರದ. ಮತ್ತ ಲೋಕ ಅನ್ನೋನ ಎಲ್ಲರ ನೋಡ್ಲಕ್ಕೆ ಹೋಗ್ಬೇಡ್ರಿ, ಎಲ್ಲದ ಅಂತೇಳಿ. ನಮ್ಮೊಳಗಿರುವಂತ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು, ಈ 14 ಏನು ಇಂದ್ರಿಯಗಳದಾವಲ್ಲ, ಈ ಇಂದ್ರಿಯಗಳ ಪೈಕಿ ಒಬ್ಬೊಬ್ಬರು ಒಂದು ಇಂದ್ರಿಯದ ಒಂದು ಲೀಲೆ ಒಳಗ ಏನಾಗ್ಬಿಟ್ಟಾರ, ಅದರ ಭೋಗಕ್ಕಾಗಿ ತಲ್ಲೀನ ಆಗಿಬಿಟ್ಟಾರ. ಅದೇ ಅವ್ರ ಲೋಕ. ಒಪ್ಕೋತೀರ? ಒಬ್ಬೊಬ್ರು ಒಂದು ಲೋಕ, ಯಾವುದೋ ಒಂದು ಲೋಕ. ಕಣ್ಣು, ಕಿವಿ, ಮೂಗ. ಕೆಲವೊಬ್ರು ಬರೀ ಓಡಾಡ್ತಿರ್ತಾರೆ, ಅವರು ಪಾದದ ಲೋಕದಾಗಿರ್ತಾರೆ. ಕೆಲವರು ಸುಮ್ ಕುಂದ್ರಲ್ಲ, ಕೈ ಆಕ್ಟಿವಿಟಿ ಹಂಗೇ ನಡೆದಿರ್ತಾವ. ಏನಾರ ಒಂದು ಕೆಲಸ ಅವ್ರಿಗೆ ಬರಿ ಕುಂದಿರಿ ಹೆಚ್ಚಾಕೆ ನೀವು ಜಮಖಾನಿ ಗಿಮ್ಖಾನಿ ಹಾಯ್ಸಿ ಕುಂದಿರ್ಸಿದ್ರಿ, ಚಾಪಿ ಗೀಪಿ ಹಾಯ್ಸಿ ಕುಂದಿರ್ಸಿದ್ರಿ ಅಂದ್ರೆ ಅವ್ರು ಸುಮ್ ಕುಂದ್ರಂಗಿಲ್ಲ. ಆ ಜಮಖಾನಿಯಾಗಿಂದ ಎಳೆಯರೆ ಕಿತ್ತಾರ, ಇಲ್ಲಾಂದ್ರೆ ಚಾಪಿಯಾಗಿಂದ ಕಡ್ಡಿಯರೆ ಮುಡಿತಾರ. ಸುಮ್ಮನೆ ಇರೋದು ಅವ್ರ ಕೈ. ಹಿಂಗೆ ಒಟ್ಟ ಆಕ್ಟಿವ್. ಕೆಲವೊಬ್ರು ಕಣ್ಣಿನಾಗೆ ಆಕ್ಟಿವ್, ಕೆಲವೊಬ್ರು ಕಿವಿ ಒಳಗೆ ಆಕ್ಟಿವ್. ಒಂದೊಂದು ಇಂದ್ರಿಯದೊಳಗ ಒಂದೊಂದು ಆಕ್ಟಿವಿಟಿದೊಳಗೆ ಒಬ್ಬೊಬ್ರು ಒಂದೊಂದು ಲೋಕದಾಗ. ಅದೇ ಲೋಕ. ಕೆಲವೊಬ್ರಿಗೆ ತಿನ್ನೋದೇ ಒಂದು ರುಚಿ ಲೋಕ. ಹಿಂಗೆ ಇರ್ತದೆ. ಅದಕ್ಕೆ ಈ 14 ಲೋಕಗಳಿಗೆ ಎಲ್ಲ ಜಗದ್ಗುರುಗಳು ಯಾರು ಅಂತಂದ್ರ, ಈ ಭೂಲೋಕದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಶಟಸ್ಥಲ ಸಿದ್ಧಾಂತವನ್ನ ಸ್ಥಾಪಿಸುವರು. ಇವ್ರು ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ, ಶಟಸ್ಥಲ ಸಿದ್ಧಾಂತವನ್ನ ಸ್ಥಾಪಿಸ್ತಾರ ಭೂಲೋಕದೊಳಗ. ಯಾರ ಸಲುವಾಗಿ? ಮನುಕುಲದ ಉದ್ಧಾರಕ್ಕಾಗಿ. ಒಮ್ಮೆ ಕೈಲಾಸದಲ್ಲಿ ಪರಶಿವನು ದೇವಾನುದೇವತೆಗಳೊಡನೆ ವಿನೋದಾರ್ಥವಾಗಿ ಒಡ್ಡೋಲಗವನ್ನು ನಡೆಸುತ್ತಾ ಇದ್ದ ಸಮಯದಲ್ಲಿ ಅವೈದಿಕ ಮತಗಳ ಪ್ರಾಬಲ್ಯದಿಂದಲೂ ಅಂಧಶ್ರದ್ಧೆ ಅನಾಚಾರಗಳಿಂದಲೂ ಭೂಲೋಕದಲ್ಲಿ ಶಿವಸಿದ್ಧಾಂತವು ಮಲೀನಗೊಂಡಿರುವ ವಿಷಯವನ್ನು ಮನಗಂಡು ತನ್ನಂತಹ ಜೀವಿಗಳನ್ನ ಉದ್ಧಾರ ಮಾಡುವುದಕ್ಕಾಗಿ ಕಂಕಣಬದ್ಧನಾದ ಶಂಕರನು ತನ್ನ ಸಮೀಪದಲ್ಲಿಯೇ ಆಸೀನರಾಗಿದ್ದ ಪಂಚಗಣಾಧೀಶ್ವರರಲ್ಲಿ ಮೊದಲನೆಯವರಾದ ಶ್ರೀ ರೇಣುಕಾಧೀಶ್ವರರನ್ನು ಕರೆತು, ಎಲೈ ರೇಣುಕಾಧೀಶನೇ ಅಂತ. ಇಲ್ಲೇನಾಗ್ತದ, ಈಶ್ವರನ ತನ್ನಂತ ಜೀವ ಅಂತಂದ್ರೆ ಹೆಂಗಿರ್ತದಂದ್ರ, ಈಶ್ವರನ ಸ್ಥೂಲ ಶರೀರದ ಒಂದು ಭಾಗ ಜೀವನ ಒಂದು ಸ್ಥೂಲ ಶರೀರ. ಎಲ್ಲ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ಸ್ಥೂಲ ಶರೀರ, ವಿರಾಟ ಶರೀರ. ಹೌದಲ್ರಿ? ಹಂಗೆ ತನ್ನ ಅಂತದೆ ಅಂದ್ರೆ ತನ್ನ ಸೂಕ್ಷ್ಮ ಶರೀರ ಏನದ ಅದರದೊಂದು ಸ್ಯಾಂಪಲ್ ಜೀವನ. ಅದು ತನ್ನಲ್ಲಿ ಒಂದು ಮಾಯೆ ಅಲ್ಲ, ಅದರದೊಂದು ಸ್ಯಾಂಪಲ್ ಜೀವ. ಇವನೊಳಗೆ ಒಂದು ಸೂಕ್ಷ್ಮ ಶರೀರ ಆಯ್ತು, ಇವನೊಳಗೆ ಒಂದು ಕಾರಣ ಶರೀರ ಆಯ್ತು. ಅವನ ಶರೀರ ಹೆಂಗದ, ಅವನ ಶರೀರದಾಗ ಏನೇನದ, ಈಶ್ವರನ ಶರೀರದಾಗ ಏನೇನದ, ಅದೆಲ್ಲ ಓಟು ಜೀವನ ಶರೀರದೊಳಗದ. ಅದಕ್ಕೆ ಅವ್ರೇನಂತಾರೆ, ತನ್ನಂಥ ಅಂತ ಶಬ್ದ ಬಳಸ್ತಾರೆ ಇಲ್ಲಿ. ತನ್ನಂಥ ಜೀವಿಗಳನ್ನ ಉದ್ಧಾರ ಮಾಡುವುದಕ್ಕಾಗಿ ಕಂಕಣಬದ್ಧನಾದ ಶಂಕರನು ತನ್ನ ಸಮೀಪದಲ್ಲಿಯೇ ಆಸೀನರಾಗಿದ್ದ ಪಂಚಗಣಾಧೀಶ್ವರರಲ್ಲಿ ಮೊದಲನೆಯವರಾದ ಶ್ರೀ ರೇಣುಕ ಗಣಾಧೀಶರನ್ನು ಕರೆದು, ಎಲೈ ರೇಣುಕ ಗಣಾಧೀಶನೇ, ಶ್ರೀಶೈಲ ಶೋತ್ತರೇ ವಾಗೆ ತ್ರಿಲಿಂಗ ವಿಷಯೇ ಶುಭೆ ಕುಲ್ಯಪಾಕಾಭಿಧಂ ಪುಣ್ಯಕ್ಷೇತ್ರಮೇಕಂ ವಿರಾಜತೆ ಸೋಮೇಶ್ವರಾಭಿಧಾನಸ್ಯ ತತ್ರ ವಾಸವತೋ ಮಮ
ಅಸ್ಪೃಶನ್ ಮಾನುಷಂ ಭಾವಂ ಲಿಂಗ ಪ್ರಾದುರ್ಭವಿಷ್ಯತಿ ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯತಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಕೈಲಾಸದೊಳಗ 4 ಯುಗಗಳ ಆರಂಭದಾಗ ಶಿವನ ಒಡ್ಡೋಲಗ, ಇದೇನು ಪುರಾಣ ಕಾಲದ ಮಾತಿವು. ಸಪ್ತ ದ್ವೀಪಗಳಲ್ಲಿ ಪ್ರಸಿದ್ಧವಾದ ಜಂಬೂ ದ್ವೀಪದಲ್ಲಿ ಅತಿ ವೈಭವವುಳ್ಳ ತ್ರಿಲಿಂಗ ದೇಶವೊಂದು ಶ್ರೀಶೈಲದ ಉತ್ತರ ಭಾಗದಲ್ಲಿ ಕಂಗೊಳಿಸುತ್ತಿರುವುದು ತೆಲುಗು ದೇಶ, ತ್ರಿಲಿಂಗ ದೇಶ. ಅಲ್ಲಿಯೇ ಕುಲ್ಯಪಾಕಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಸೋಮೇಶ್ವರ ಲಿಂಗ ರೂಪದಿಂದ ನಾನು ಇರುವೆನು. ನೋಡ್ರಿ, ಪರಮಾತ್ಮ ಅಲ್ಲದನ. ನೀನು ಆ ಸೋಮೇಶ್ವರ ಲಿಂಗ ಮುಖದಿಂದ ದಿವ್ಯ ಲಾಂಛನ ದೇಹಿಯಾಗಿಯೇ ಅವತರಿಸಿ, ಲಾಂಛನ ದೇಹಿ ದೇಹ ಸಮೇತವಾಗಿ, ದಿವ್ಯ ಲಾಂಛನ ದೇಹಿ ಅಂತಂದ್ರೆ ಅವ್ರದೆಲ್ಲ ಕಮಾಂಡಲ, ಅದೇನು ದಂಡ ಧ್ವಜ, ಅವ್ರದೇನು ಪೋಷಾಕಗಳೇನದವಲ್ಲ, ಗುರುಗಳದ್ದು ವೇಷಭೂಷಣಗಳು, ಅವುಗಳ ಸಮೇತವಾಗಿ ಅವತರಿಸಿ ನನ್ನ ಪರವಾದ ಅದ್ವೈತ ಸಿದ್ಧಾಂತವನ್ನ, ಅಂದ್ರೆ ಶಿವಪರವಾದ ಅದ್ವೈತ ಸಿದ್ಧಾಂತವನ್ನ ಭೂಲೋಕದಲ್ಲಿ ಸ್ಥಾಪಿಸಿ ನೆಲೆಗೊಳಿಸಿ 700 ವರ್ಷಗಳವರೆಗೆ ರಹಸ್ಯವಾಗಿ ಅಗೋಚರವಾಗಿ ಮತ್ತು 700 ವರ್ಷಗಳವರೆಗೆ ಪ್ರಕಟವಾಗಿ ಭೂಲೋಕದಲ್ಲೆಲ್ಲ ಸಂಚರಿಸುತ್ತಾ ನಿನ್ನ ಮಹಿಮಾತಿಶಯಗಳಿಂದ ನನ್ನ ಸ್ವರೂಪವಾದ ಇಷ್ಟಲಿಂಗವನ್ನ ದೀಕ್ಷಾ ವಿಧಾನದಿಂದ ದೀಕ್ಷೆ ಕೊಟ್ಟು ಏನ್ ಮಾಡಬೇಕು, ಲೋಕದ ಮಾನವರಿಗೆ ಅನುಗ್ರಹಿಸಿ ಶಿವಸೂತ್ರಾದಿ ರಹಸ್ಯಗಳನ್ನು ಉಪದೇಶಿಸಿ ಅವುಗಳ ಪರವಾದ ಭಾಷ್ಯಗಳನ್ನು ರಚಿಸಿ ವಿಶ್ವದಾದ್ಯಂತ ಪ್ರಚುರಪಡಿಸಿ ಅದನ್ನೇ ಯಶಸ್ವಿಯಾಗಿಯೂ ವ್ಯಾಪಕವಾಗಿಯೂ ಪ್ರಚಾರ ಮಾಡಲು ಎಲ್ಲಾ ಸುವ್ಯವಸ್ಥೆಗಳನ್ನು ಮಾಡಿ ಶಾಖಾ ಮಠಗಳನ್ನು ನಿರ್ಮಿಸಿ ಅವುಗಳಿಗೆ ಸರಿಯಾದ ಆಚಾರ್ಯರನ್ನು ನೇಮಿಸಿ ನಂತರ ಆ ಲಿಂಗದಲ್ಲಿಯೇ ಅಡಗಿ ನನ್ನ ಬಳಿಗೆ ಬಾ ಎಂದು ಆಜ್ಞೆ ಮಾಡಿ. ರೇಣುಕರು ಇಷ್ಟೆಲ್ಲ ಲೀಲೆ ಮಾಡಿ ಮತ್ತೇನು ಮಾಡಬೇಕು, ಆ ಯಾವ ಲಿಂಗದಿಂದ ಉದ್ಭವ ಆಗಿದೆ ಅದೇ ಲಿಂಗದೊಳಗೆ ಅಡಗಿ ಮತ್ತೆ ನನ್ನ ಹತ್ರ ಬರಬೇಕು. ಲಿಂಗ ಅಂದ್ರೆ ಅವ್ರಿಗೆ ಒಂಥರ ಗೇಟ್ ಇದ್ದಂಗೆ, ಕೈಲಾಸ ಮತ್ತ ಭೂಲೋಕ ಇವೆರಡು ನಡಬರ್ಕದ ಒಂದು ಗೇಟ್ ಇದ್ದಂಗೆ ಲಿಂಗ. ಅದ್ರೊಳಗೆ ಅಡಗಿದ್ರಂದ್ರೆ ಕೈಲಾಸಕ್ಕೆ ಹೋಗ್ಬಿಡ್ತಾರೆ, ಅದ್ರ ಹೊರಗೆ ಬಂದ್ರಂದ್ರೆ ಭೂಲೋಕಕ್ಕೆ ಬರ್ತಾರೆ. ಹಿಂಗ ಅವರು ಇದಕ್ಕೇನು ವ್ಯವಸ್ಥೆ ಅಂತೀರಿ, ಯಾವ ಪದ್ಧತಿ ಅಂತೀರಿ ಇದು? ಈ ರೀತಿ ಹೇಳೋದು. ಇನ್ನ ಕೆಲವೊಬ್ಬರಿಗೆ ಇಂಥವ್ರ ದಂಪತಿಗಳದರ ಅವ್ರ ಗರ್ಭದಾಗ ಜನಿಸಿ ಬರಬೇಕು ಅಂತೇಳಿ ಶಿವ ಹೇಳೇನಂತೇಳಿ ಪುರಾಣದಾಗ ಬರೆದಿರ್ತಾರೆ. ಪುರಾಣದಾಗ ಹಂಗನು ಬರ್ದಾರ ಹೆಂಗನು ಬರ್ದಾರ. ಇದು ಪೌರಾಣಿಕ ಘಟನೆ. ಅದು ಏನಂತಂದ್ರೆ ಪ್ರಾಕೃತಿಕ ಅಪ್ರಾಕೃತಿಕ ಅಂತ. ದಂಪತಿಗಳ ಉದರದಿಂದ ಹುಟ್ಟಿ ಬಾ ಅಂತ ಹೇಳಿದ್ರೆ ಅದು ಪ್ರಾಕೃತಿಕ ವಿಧಾನದ ಅವತಾರ. ಮತ್ತೆ ಈ ದಂಪತಿಗಳ ತಂದಿಲ್ಲ ತಾಯಿಲ್ಲ ಏನಿಲ್ಲ, ಲಿಂಗದಿಂದ ನೇರವಾಗಿ ಉದ್ಭವ ಆಗಿ ಅದೆಂತ ಮಾತು ಹೇಳ್ಯಾರ ಅಂತಂದ್ರ, ದಿವ್ಯ ಲಾಂಛನ ದೇಹಿಯಾಗಿಯೇ ಅಂತಂದ್ರೆ ಎಲ್ಲ ಲಾಂಛನಗಳನ್ನು ತೊಟ್ಟುಕೊಂಡೆ ಅವತರಿಸಿ ಬಾ ಅಂತ. ಇದೇನಂದ್ರೆ ಅಪ್ರಾಕೃತ ವಿಧಾನ ಅಷ್ಟೇ, ಅಪ್ರಾಕೃತ ವಿಧಾನ. ಇದು ನ್ಯಾಚುರಲ್ ಅಲ್ಲ. ನಮಗೆ ನ್ಯಾಚುರಲ್ ಅನ್ನೋದು ಒಂದೇ ಗೊತ್ತದ, ನ್ಯಾಚುರಲ್ ಇಲ್ಲದನ್ನ ನಾವು ಒಪ್ಪಂಗಿಲ್ಲ ಅಂದ್ರೆ ಬಿಡ್ರಿ, ಬ್ಯಾಡದವ್ರು ಬಿಡ್ರಿ, ಏನ್ ತೊಂದರೆ ಇಲ್ಲ. ಒಪ್ಪಲೇಬೇಕತ್ತೆ, ಯಾರಿಗೆ ಜಬರ್ದಸ್ತಿ ಇಲ್ಲ. ಒಪ್ಲಿಕ್ರೆ ಬಿಡ್ರಿ.
ಆದ್ರೆ ಸುಮ್ಮನೆ ತೆಕ್ಕಿಗೆ ಬಿದ್ದು ಏನಾರ ಟೀಕೆ ಮಾಡೋದು, ಕಿರಿಕಿರಿ ಮಾಡೋದು, ಪ್ರಶ್ನೆ ಮಾಡೋದು ಮಾಡಬೇಡ್ರಿ ಅಷ್ಟೇ. ಒಪ್ಪುತ್ತೀರಿ ಇರ್ರಿ, ಕೇಳ್ರಿ ಮುಂದಿಂದು. ನಿಮ್ಮ ಪ್ರಶ್ನೆಗೆ ಸಂಶಯ ಉತ್ತರ ಸಿಗಬಹುದು. ಶ್ರದ್ಧೆಯಿಂದ ಹೆಜ್ಜೆ ಹಾಕೋತ ಬರ್ರಿ. ಆದ್ರೆ ಯಾರಿಗಿದು ಗೊತ್ತಿಲ್ರಿ, ಹೆಂಗಿರ್ತದ ಹಂಗಿರ್ತದ ಅನ್ನೋದು ಬಿಟ್ಬಿಡ್ರಿ ಅಷ್ಟೇ. ಮುಂದೆ ನೋಡ್ಬೇಕು ಅದಕ್ಕೆ ಏನೇನು ಪರಿಹಾರ ಸಿಗ್ತದೆ ಎಲ್ಲಾನು ಹೇಳ್ತಾರ ಅವರು. ಅತಃ ತ್ರಿಲಿಂಗ ವಿಷಯೇ ಕುಲ್ಯ ಪಾಕಾವಿದೆ ಸ್ಥಳೇ ಸೋಮೇಶ್ವರ ಮಹಾಲಿಂಗಾತ್ ಪ್ರಾದುರಾಸೀತ್ ಸ ರೇಣುಕಃ ಶಿವಾದ್ವೈತ ಪರಿಜ್ಞಾನ ಪರಮಾನಂದ ಮೋದಿತಂ ನಿರ್ಧೂತ ಸರ್ವ ಸಂಸಾರ ವಾಸನಾ ದೋಷ ಪಂಜರಂ ಶಿವಾಗಮ ಸುಧಾ ಸಿಂಧು ಸಮುನ್ಮೇಷ ಸುಧಾಕರಂ ಚಿತ್ರಾರವಿಂದ ಸಂಗೂಢ ಶಿವಪಾದಾಂಬುಜ ದ್ವಯಾಂ. ಏನಿಂಗಂದ್ರೆ ಪರಮೇಶ್ವರನ ಅಪ್ಪಣೆಯಂತೆ ಶ್ರೀ ರೇಣುಕಾ ಗಣಾಧೀಶ್ವರರು ತ್ರಿಲಿಂಗ ಅಂದರೆ ತೆಲುಗು ದೇಶದಲ್ಲಿ ಸುಪ್ರಸಿದ್ಧ ಶಿವಕ್ಷೇತ್ರವಾದ ಶ್ರೀ ಕುಲ್ಲಿಪಾಕಿ ಕ್ಷೇತ್ರದಲ್ಲಿ ವಿರಾಜಿಸುತ್ತಿರುವ ಸೋಮೇಶ್ವರ ನಾಮಕ ಮಹಾಲಿಂಗದಿಂದ ಅವತರಿಸಿದರು. ಹೆಂಗಿದ್ರಪ್ಪ ಅಂದ್ರೆ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತವಾದ ದಿವ್ಯ ದೇಹವುಳ್ಳವರು, ಜಟಾ ಮುಕುಟ ಮಂಡಿತರು, ತಲೆಯೊಳಗ ಜಟೆ ಇತ್ತು, ಯೋಗ ದಂಡ ಕಮಂಡಲ ಭಸ್ಮ ಕುಂಟಿಕೆಗಳನ್ನು ಧರಿಸಿದವರು, ಶಿವಾದ್ವೈತ ಸಿದ್ಧಾಂತ ಜ್ಞಾನದಿಂದ ಉಂಟಾದ ಪರಮಾನಂದದಲ್ಲಿ ಲೀನವಾದವರು, ಆನಂದವಾಗಿದ್ದರು. ಸಮಸ್ತ ಸಂಸಾರ ವಾಸನಾ ದೋಷಗಳಿಂದ ದೂರವಾದವರು, ಶಿವಾಗಮ ರೂಪವಾದ ಸಮುದ್ರದ ಅಭಿವೃದ್ಧಿಗೆ ಚಂದ್ರ ಸ್ವರೂಪರಾದವರು. ಸಮುದ್ರ ಉಕ್ಕಿ ಬರಬೇಕಾದ್ರೆ ಹುಣ್ಣಿಮೆ ಚಂದ್ರ ಆದಂಗ, ಆದ್ರೆ ಇಲ್ಲೇನದ ಶಿವಾಗಮ ರೂಪವಾದ ಸಮುದ್ರ ಉಕ್ಕಬೇಕು ಅಂದ್ರೆ ಅಲ್ಲಿ ಚಂದ್ರ ಸ್ವರೂಪ ಆಗಿದ್ರು. ತಮ್ಮ ಹೃದಯ ಕಮಲದಲ್ಲಿ ಸದಾ ಪರಶಿವನ ಪಾದ ಕಮಲಗಳನ್ನ ಆಹ್ವಾನಿಸಿಕೊಂಡಿದ್ದವರು. ಯಮ ನಿಯಮಾದಿ ಅಷ್ಟಾಂಗ ಯೋಗ ಸಂಪನ್ನ ಸ್ವರೂಪವನ್ನ ತಿಳಿದವರು. ಸಮಸ್ತ ಸಿದ್ಧಕುಲ ಸಮುದಾಯಕ್ಕೆ ರತ್ನಪ್ರಾಯರು. ಇವು ಕೆಲವೊಂದು ಇವು ಅದಾವ, ಸಿದ್ಧ ಪಂಥ, ನಾಥ ಪಂಥ, ವಿಶ್ವನಾಥ, ಹಿಂಗೆಲ್ಲ ಅದಾವಲ್ಲ ಅವು ನಾಥ ಪಂಥವು. ಇವ್ರದೇ ರೇಣುಕರದೇನದ ಸಿದ್ಧ ಪಂಥ. ಇವೆಲ್ಲ ಪಂಥಗಳತ್ತ ಬರ್ತಾವ. ಸಿದ್ಧ ಕುಲ ಇದೆ. ಸಿದ್ಧ ಕುಲಕ್ಕೆ ಸಮುದಾಯಕ್ಕೆ ರತ್ನಪ್ರಾಯರು. ದರ್ಶನ ಮಾತ್ರದಿಂದಲೇ ಸಮಸ್ತ ಪ್ರಾಣಿಗಳ ಪಾಪರಾಶಿಯನ್ನ ಭಸ್ಮ ಮಾಡತಕ್ಕವರು. ಆದ ಶ್ರೀ ರೇಣುಕಾಚಾರ್ಯರು ಲಿಂಗಮುಖದಿಂದ ಅವತರಿಸಿದುದನ್ನು ನೋಡಿ ಒಮ್ಮಿದೊಮ್ಮಿಗೆ ಲಿಂಗದೊಳಗಿಂದ ಅವತರಿಸಿದ್ದಕ್ಕೆ ಅಲ್ಲಿ ನೆರೆದಿದ್ದ ಭಕ್ತ ವೃಂದವು ಅತಿ ಆಶ್ಚರ್ಯದಿಂದ ಕೂಡಿದ್ದಾಗಿ ಭಕ್ತಿಯಿಂದ ಕೈ ಮುಗಿದು, ಎಲ್ಲ ಮಹಾನುಭಾವನೆ, ನೀನು ಯಾರಪ್ಪ ಒಮ್ಮಿದೊಮ್ಮಿಗೆ ಅವತರಿಸಿ ಬಂದಲ್ಲ, ಏನಿದು ಅಂತ. ನೀನು ಯಾರು ಎಂದು ಕೇಳಲು ಶ್ರೀ ರೇಣುಕಾರ್ಯರು ತಮ್ಮ ಪರಿಚಯವನ್ನ ಹೇಳ್ತಾರ. ಎಲ್ಲ ಭಕ್ತರಿರ, ನಾನು ಪರಮೇಶ್ವರನ ಪಾರ್ಶ್ವವರ್ತಿಯಾದ ಪಾರ್ಶ್ವವರ್ತಿ ಅಂತಂದ್ರ ಅವರಂಗೆ ನಾನು ಇನ್ಚಾರ್ಜ್, ಪರಮಾತ್ಮನ ಇನ್ಚಾರ್ಜ್, ಪಾರ್ಶ್ವವರ್ತಿಯಾದ ರೇಣುಕ ಗಣಾಧೀಶ್ವರನು ಸಿದ್ಧ ಸಮುದಾಯಕ್ಕೆಲ್ಲ ಒಡೆಯನು. ನಾನು ಈ ಲೋಕದಲ್ಲಿ ಸ್ವತಂತ್ರನು. ಶಿವನ ಆಜ್ಞೆಯಂತೆ
ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಇದ್ದಂಗೆ ಇವರು ಜಗತ್ತಿಗೆ. ಶಿವನ ಆಜ್ಞೆಯಂತೆ ಶಿವಾದ್ವೈತ ಸಿದ್ಧಾಂತವನ್ನ ಮಾನವ ಕುಲದ ಉದ್ಧಾರಕ್ಕಾಗಿ ಭೂಲೋಕದಲ್ಲಿ ಸಂಸ್ಥಾಪಿಸಲು ಅವತರಿಸುವೆನೆಂದು ಹೇಳಿದರು. ಅಲ್ಲದೆ ವೀರಗೋತ್ರ ಪುರುಷರು, ವೀರ ಸಿಂಹಾಸನದ ಒಡೆಯರು, ಅಶ್ವತ್ಥ ದಂಡಧರರು, ಹರಿದ್ವರ್ಣ ಕಮಲಧಾರಿಗಳು, ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿದವರು, ಪೃಥ್ವಿ ತತ್ವದ ಒಡೆಯರು, ಶಿವಪಂಚಾಕ್ಷರಿಯ ಸಕಾರ ಸ್ವರೂಪ, ಅದೇ ಓಂ ನಮಃ ಶಿವಾಯ ಅದಲ್ಲ, ಅದರಾಗ ಶಿವ ಪಂಚಾಕ್ಷರಿ ಒಳಗ ಸಕಾರ ಸ್ವರೂಪರು, 5 ಅಕ್ಷರದೊಳಗೆ ನಡಬರ್ಕ್ ಬರ್ತವಲ್ಲ ಸರ್. ನಮ 2, ಶಿಯ ಅಂದ್ರ ಸೆಂಟರ್ನಾಗ ಅದ, ವಾ ಯ ಅಂತ ಕಳ್ಯಾರ, ಅದಕ್ಕೆ ಸೆಂಟರ್ನಾಗ ಇರೋದು ಸಕಾರ ಸ್ವರೂಪರು. ಸಿ ಅಂದ ಸರ ಬರೀರಿ, ಸಿ ಅರೆ ಬರೀರಿ, ಎಲ್ಲ ಒಂದೇ. ಪಂಚಕಲಶಗಳಲ್ಲಿ ಪೂರ್ವ ಕಲಶಾಧಿಪತ್ಯ, ಪೂರ್ವ ದಿಕ್ಕಿನ ಕಲಶಾಧಿಪರು. ಪೂರ್ವ ದಿಕ್ಕಿನಾಗ ಪಂಚಕಲಶ ಇಟ್ರಿ ಅಂದ್ರೆ ಅದು ರೇಣುಕರದು ಇರ್ತದ. 8 ಕಲೆಗಳ ಒಡೆಯರು, ಋಗ್ವೇದ ಕಾಮಿಕಾದಿ ಸ್ವರೂಪರು, ಕಾಮಿಕಾಗಮ ಸ್ವರೂಪರು, 12,000 ಪ್ರಚಾರ ಜಂಗಮ ಒಡೆಯರು ಆದ ಶ್ರೀ ರೇಣುಕ ಭಗವತ್ಪಾದರು ಮಹಾ ತೇಜಸ್ಸಿನಿಂದ ಕೂಡಿ ಪ್ರಸನ್ನ ವದನರಾಗಿ ವರದ ಹಸ್ತಾನ್ವಿತರಾಗಿ ಪ್ರಕಾಶಿಸುತ್ತಿರಲು ಅವರಲ್ಲಿಗೆ ಅಲ್ಲಿ ನೆರೆದಿದ್ದ ಭಕ್ತವೃಂದವು ಭಕ್ತಿಪೂರ್ವಕವಾಗಿ ಲಿಂಗೋದ್ಭವರಾದ ಶ್ರೀ ರೇಣುಕಾಚಾರ್ಯರ ಪಾದಾರವಿಂದಗಳಿಗೆ ಸಾಷ್ಟಾಂಗವೆರಗಿ ದೈನ್ಯದಿಂದ ಭೋ ಶಿವಸ್ವರೂಪಿಯಾದ ಜಗದ್ಗುರುವೇ, ಭವರೋಗಕ್ಕೆ ಸಿದ್ಧೌಷಧಿಯೂ ಮೋಕ್ಷದಾಯಕವೂ ಆದ ಶಿವ ಸಿದ್ಧಾಂತವನ್ನು ನಮಗೆ ಉಪದೇಶಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸಿದರು. ಪ್ರಸನ್ನಾದ ರೇಣುಕರು ಅವರಿಗೆಲ್ಲ ಪಾವನವಾದ ಶಿವ ಸಿದ್ಧಾಂತವನ್ನು ಉಪದೇಶಿಸಿ ಹರಸಿ ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದ ಅಗಸ್ತ್ಯರಿಗೆ ದರ್ಶನವೀಯಲು ಗಗನ ಮಾರ್ಗವಾಗಿ ಮಲಯ ಪರ್ವತದ ಅಭಿಮುಖವಾಗಿ ತೆರಳಿದರು. ಮಲಯಾಚಲಕ್ಕವಾದರು. ಆ ಒಂದು ಇದರಿಂದ ಕುಲ್ಯಪಾಕ ಲಿಂಗದೊಳಗೆ ಅವತರಿಸಿ ಅಲ್ಲಿರುವ ಸುತ್ತಮುತ್ತಲಿನ ಜನರಿಗೆ ಶಿವ ಸಿದ್ಧಾಂತ ಹೇಳಿ ಅಗಸ್ತ್ಯ ಮಹರ್ಷಿ ಬಹಳ ಒಂದು ತೊಂದರೆ ಒಳಗಿರ್ತಾನ. ಏನಿರ್ತಾನ? ಭೂಲೋಕದೊಳಗೆ ಏನೇನು ಸಾಹಿತ್ಯದ ಆಧ್ಯಾತ್ಮಿಕ ಸಾಹಿತ್ಯ, ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಸ್ಮೃತಿ ಎಲ್ಲ ಓದಿರ್ತಾನ. ಇಷ್ಟೆಲ್ಲ ಓದಿದ್ದಕ್ಕೆ ಅವನಿಗೇನಂದ್ರು ಸಪ್ತ ಸಾಗರವನ್ನ ಕುಡಿದು ಬಿಟ್ಟ ಘಟಘಟ ಅಂತಂದ್ರು. ಅಂಥದ್ದು ಏನಾಯ್ತು, ಅದ್ರೊಳಗ ಬಹಳಷ್ಟು ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಕ್ಕ ಅದು ಕರೆನೋ ಇದು ಕರೆನೋ. ಕೆಲವೊಬ್ರು ದ್ವೈತ ಅಂತಾರ, ಕೆಲವೊಬ್ರು ಅದ್ವೈತ ಅಂತಾರ, ಕೆಲವರು ವಿಶಿಷ್ಟ ದ್ವೈತ ಅಂತಾರ, ಕೆಲವೊಬ್ರು ಭಕ್ತಿ ಅಂತಾರ, ಕೆಲವೊಬ್ರು ಉಪಾಸನೆ ಅಂತಾರ, ಕೆಲವೊಬ್ರು ಜ್ಞಾನ ಅಂತಾರ. 1, 2 ನಾನಾ ರೀತಿಯಾದ ಅಭಿಪ್ರಾಯಗಳದಾವ. ಯಾವುದು ಕರೆ, ಯಾವುದು ಸುಳ್ಳ, ಯಾವುದು ಮಾಡಲಿ, ಯಾವುದು ಬಿಡ್ಲಿ, ಎಲ್ಲಿಂದ ನನ್ನ ಸಾಧನೆ ಆರಂಭಿಸಬೇಕು, ಯಾವುದು ಫಸ್ಟ್ ಅನ್ಬೇಕು, ಯಾವುದು ಲಾಸ್ಟ್ ಅನ್ಬೇಕು, ಎಲ್ಲ ಓಡ್ ತಿಳಿದ ಮೇಲೆ ಅವನಿಗೆ ಹಾರಿಬಿಟ್ಟಿರ್ತಾನೆ. ಇಷ್ಟೆಲ್ಲ ತಿಳಿದ್ರು ನನ್ಗೇನು ಸಾಧನೆ ಮಾಡ್ಲಾರ್ದು ಹಂಗೆ ಹೋಗ್ತೀನೇನೋ ಅಂತೇಳಿ ತಪಸ್ಸಿ ಕೂತ್ಬಿಟ್ಟಿರ್ತಾನ ನಾವು. ಆ ಒಂದು ಅಗಸ್ತ್ಯ ಮಹರ್ಷಿಯ ತಪಸ್ಸಿನ ಒಂದು ಪ್ರಖರತೆಗಾಗಿ ಅವ್ರ ರೇಣುಕರು ಅವತರಿಸಿ ಬರ್ತಾರೆ ಅವನಿಗೆ ಹೇಳ್ಬೇಕಂತೇಳಿ. ಅದಕ್ಕೆ ಅಗಸ್ತ್ಯ ಮಹರ್ಷಿಗಳಿಗೆ ಶಿವಲಿಂಗ ತತ್ವೋಪದೇಶ ಎಷ್ಟಾಯ್ತು? 10-17 ಆಯ್ತು. ಅಗಸ್ತ್ಯ ಮಹರ್ಷಿ ಹತ್ರ ಬಂದರ ಅವರಿಗೆ ತತ್ವೋಪದೇಶ ಮಾಡ್ತಾರ. ಏನು ಉಪದೇಶ ಮಾಡ್ತಾರ ಅಂದ್ರೆ, ಮಲಯ ಪರ್ವತದಲ್ಲಿ ಕಂಗೊಳಿಸುತ್ತಿದ್ದ ಋಷಿ ಆಶ್ರಮದಲ್ಲಿ ಸಹಸ್ರಾರು ತಪಸ್ವಿಗಳು ಅಗಸ್ತ್ಯರ ಮುಂದಾಳತ್ವದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು. ಅವರಿಗೆ ಏನೋ ಒಂದು ವಿಧವಾದ ಆನಂದ ಮೂಡಿ ಅನೇಕ ಶುಭ ಸೂಚನೆಗಳು ಕಾಣತೊಡಗಿದವು.
ತ್ರಿಕಾಲ ಜ್ಞಾನಿಗಳಾದ ಅಗಸ್ತ್ಯ ಮಹರ್ಷಿಗಳಿಗೆ ಶ್ರೀ ರೇಣುಕರ ಬರುವಿಕೆಯ ಅರಿವಾಗಿ ಮಹದಾನಂದಿತರಾಗಿ ಎಲ್ಲ ಋಷಿಗಳನ್ನು ಕುರಿತು ಮುಂದವರೆಲ್ಲ ಏನೇನು ಪ್ರಿಪರೇಷನ್ ಮಾಡ್ತಾರೆ ಅದೆಲ್ಲ ನಾಳೆ ಓದಮಲ್ಲ. ಟೈಮ್ ಆಗ್ಯದ ಈಗ. 10:30 ಯಾರಕತ್ತದ. ನಾಳೆ ಬಾಳ ಒಟ್ಟು ರೇಣುಕರ ಅವತಾರ ಮಾಡೋಕಾಗಿತ್ತು ಇವತ್ತ, ಮುಗಿಸಿಬಿಟ್ಟ. ಮುಂದಿನ ಮಾತನಾಡ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಯಾರ್ಯಾರು ಅವು ಪೂರ್ವಾಚಾರ್ಯ ಭಾಗ 1 ಭಾಗ 3 ಪ್ರಿಂಟೌಟ್ ತಗೊಂಡಿಲ್ಲ, ಎಲ್ಲರೂ ಪ್ರಿಂಟೌಟ್ ತಗೋಬೇಕು. ನಿನ್ನೆ ಮತ್ತೆ ಕಳಿಸೀನಿ. ಭಾಗ 2 PDF ಮಾಡ್ಲಿಕ್ಕೆ ಇವತ್ತು ಕೊಟ್ಟು ಬಂದೀನಿ. ಮಾಡಿಸಿರ್ತೀವಿ ಅಂತಂದರು ಮಾಲಕರು. ನೋಡೋಣ ಅವಾಗ ನಾಳೆ ಕೊಟ್ಟರು ನಾಳೆ ಕೊಟ್ಟರು ಅಂದ್ರೆ ಅದನ್ನು ಕಳಿಸ್ಬಿಡ್ತೀನಿ PDF. ಎಲ್ಲ 3 ಬುಕ್ಗಳು ಸೇರಿಸಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸ್ಪೈರಲ್ ಬೈಂಡಿಂಗ್ ಮಾಡಿ ಇಟ್ಕೊಂಡ್ಬಿಡ್ರಿ ಒಂದ್ರಾಗೆ. ಭಾಗ 1 ಭಾಗ 2 ಭಾಗ 3 ಒಂದೇ ಕಡೆ ಸಿಕ್ಬಿಡ್ತಾವ. 3 ಕಡೆಯಲ್ಲಿ ಹುಡುಕ್ಲಕ್ಕೆ ಹೋಗ್ತಾರೆ. ಅದೊಂದೇ ಇದು ಅಂದ್ರೆ ಪೂರ ಒಂದು ಸಂಶೋಧನಾ ಗ್ರಂಥ. ವೀರಶೈವ ಪದ್ಧತಿ ಪ್ರಕಾರ ಏನೇನು ಸಂಶಯಗಳದಾವ ಅವುಗಳಿಗೆಲ್ಲ ಪರಿಹಾರ ಒಂದೇ ಕಡೆ ನಿಮಗೆ ಸಿಕ್ಬಿಡ್ತು. ಮತ್ತೇನು ಚರ್ಚೆ ಮಾಡ್ಬೇಕ್ರಿ? ಏನಿದೆ ಹೇಳೋದು ಕೇಳೋದು? ಏನಿಲ್ಲ ರೀ. ಆಯ್ತು, ಎಲ್ಲರಿಗೂ ಶರಣಾರ್ಥಿ. ಎಲ್ಲ ನೀನ್ ಎತ್ತದೇನೆ ಎಲ್ಲರಿಗೆ ಗಪ್ ಕೂತ್ಬಿಟ್ರಿ.